ಜೈ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ಜೈ ಗಣೇಶ್. ಇವತ್ತಿನ ವಿಶೇಷವಾದಂಥ ತಂತ್ರ ಏನಪ್ಪ ಅಂದರೆ, ದುಡ್ಡನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡೋದು, ಹಾಗೆ ದುಡ್ಡು ಯಾವ ರೀತಿ ನಮ್ಮ ಹತ್ರ ನಾವಿದ್ದಲ್ಲಿಯೇ ದುಡ್ಡು ಬರೋದು ಹೇಗೆ, ನಮ್ಮಲ್ಲಿಯೇ ಉಳಿಯೋದು ಹೇಗೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿದಾಗ ಮಾತ್ರ ನಾವು ಹೇಳಿದಂತಹ ಕ್ರಮ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ವಿಡಿಯೋವನ್ನು ಅಲ್ಲಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ನಾವು ಹೇಳಿದಂಥದ್ದು ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡದೆ, ಆಗ ನಿಮಗೆ ನಾವು ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈಗ ಏನಪ್ಪ, ಹೇಗೆ ದುಡ್ಡನ್ನು ನಮ್ಮಲ್ಲೇ ಉಳಿಸ್ಕೊಳ್ಳೋದು, ನಮ್ಮ ಹತ್ರ ಬರೋ ಥರ ಮಾಡುವಂಥದ್ದು ಹೇಗೆ ಅಂತ ನೋಡೋದಾದರೆ, ಮೊದಲು ಈ ಒಂದು ತಂತ್ರಕ್ಕೆ ಮೊದಲನೇದಾಗಿ ನಿಮಗೆ ಒಂದು ಹಸಿರು ಬಟ್ಟೆ ಬೇಕಾಗುತ್ತೆ. ಹಸಿರು ಕಲರ್ ಇರುವಂತಹ, ಹಸಿರು ಬಣ್ಣವಿರುವಂತಹ ಒಂದು ಬಟ್ಟೆ ಬೇಕಾಗುತ್ತೆ. ಚಿಕ್ಕದಾದಂಥ ಒಂದು ಬಟ್ಟೆ, ಹಸಿರು ಬಟ್ಟೆ, ಅದನ್ನು ತೆಗೆದುಕೊಂಡು ಜೊತೆಗೆ 7 ಲವಂಗಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆ 7 ಏಲಕ್ಕಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. 7 ಲವಂಗಗಳು, 7 ಏಲಕ್ಕಿಗಳು, ಇವುಗಳನ್ನು ತೆಗೆದುಕೊಂಡು ಜೊತೆಗೆ 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ. 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಮೂರನ್ನು ಇಟ್ಕೊಂಡು ಮೊದಲನೇದಾಗಿ ಆ ಹಸಿರು ಬಟ್ಟವನ್ನು ನೆಲದ ಮೇಲೆ ಹಾಸಿ, ಅದರೊಳಗಡೆ 7 ಏಲಕ್ಕಿ ಹಾಗೆ 7 ಲವಂಗಗಳನ್ನು ಇಟ್ಟು, ಅದರ ಜೊತೆಯಲ್ಲೇ 1 ರೂಪಾಯಿ ನಾಣ್ಯವನ್ನು ಇಟ್ಟು, ಅದನ್ನು ಒಂದು ಗಂಟಿನ ರೂಪದಲ್ಲಿ ಕಟ್ಟಬೇಕಾಗುತ್ತೆ. ಗಂಟು ಕಟ್ಟಿಬಿಟ್ಟು, ಗಂಟನ್ನು ಕಟ್ಟಿ, ಆ ಒಂದು ಗಂಟು ಕಟ್ಟಿರುವಂತಹ ಬಟ್ಟೆಯನ್ನು ನಿಮ್ಮ ಬೀರಿನಲ್ಲಿ, ಮನೆಯ ಕಪಾಟಿನಲ್ಲಿ ಇಡಬೇಕಾಗುತ್ತೆ. ನೀವೆಲ್ಲಿ ದುಡ್ಡನ್ನು ಇರಿಸ್ತೀರಲ್ವ ಅಲ್ಲಿ. ಅಂದರೆ ದುಡ್ಡು ನಿಮ್ಮ ಹತ್ತಿರ ಜಾಸ್ತಿ ದುಡ್ಡು ಇರಲೇಬೇಕು ಅನ್ನೋಂಥದ್ದೇನಿಲ್ಲ. 10 ರೂಪಾಯಿ, 20 ರೂಪಾಯಿ ಎಲ್ಲಿ ನೀವು ಸೇವ್ ಮಾಡ್ತೀರಲ್ವ ಅಲ್ಲಿ ಇದನ್ನು ಇರಿಸಬೇಕಾಗುತ್ತೆ. ಆಗ ನಿಮಗೆ ಸಂಪೂರ್ಣವಾಗಿ ನೀವು ಮಾಡುವಂಥ ಕೆಲಸಗಳಲ್ಲಿ, ನೀವು ಓದಲ್ಲಿ ಬಂದಲ್ಲಿ ನಿಮಗೆ ಹಣದ ಕೊರತೆ ಇರೋದಿಲ್ಲ. ಸಂಪೂರ್ಣವಾಗಿ ನಿಮ್ಮನ್ನು ಹುಡುಕಿಕೊಂಡು ಹಣ ಬರ್ತಾ ಇರುತ್ತೆ. ಹಾಗೆ ಈ ಒಂದು ತಂತ್ರ ಮಾಡಿದ ನಂತರ ನೀವು ದಿನನಿತ್ಯ ಪೂಜೆ ಮಾಡಿದಾಗ ಆ ಒಂದು ಕಪಾಟನ್ನು ಓಪನ್ ಮಾಡಿ ಇದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಬೇಕು. ಧನಲಕ್ಷ್ಮಿಯನ್ನು ನೆನೆಯಬೇಕು. ಲಕ್ಷ್ಮೀ ದೇವಿಗೆ ಯಾವಾಗಲೂ ನೀವು ನಿಮ್ಮ ಧ್ಯಾನ, ನಿಮ್ಮ ಗಮನ ಲಕ್ಷ್ಮೀ ದೇವಿಯ ಕಡೆ ಇರಬೇಕು. ಆಗ ಈ ತಂತ್ರದ ಜೊತೆಗೆ ನಿಮ್ಮ ಆಲೋಚನೆಗಳು ಬರೀ ದುಡ್ಡಿನ ಮೇಲಿದ್ದಾಗ ದುಡ್ಡು ಮಾಡುವಂಥ ಐಡಿಯಾಗಳು ಸಹ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ತಲೆಯಲ್ಲಿ. ಹಾಗೆ ಇದು ಸಹ ನಿಮಗೆ ಎನರ್ಜಿಯನ್ನು ತಂದುಕೊಡುತ್ತೆ ದುಡ್ಡು ಮಾಡೋದಕ್ಕೆ. ಆಗ ನೀವು ಸಂಪೂರ್ಣವಾಗಿ ಹಣವಂತರಾಗೋದಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ನೀವು ಈ ಒಂದು ತಂತ್ರವನ್ನು ಮಾಡಿ, ಆದಷ್ಟು ಶುಕ್ರವಾರ ಮಾಡಿ. ಶುಕ್ರವಾರ ಧನಲಕ್ಷ್ಮಿ ಬರುವಂಥ ವಾರ ಶುಕ್ರವಾರ ಮಾಡಿ. ಹಾಗೆ ಇದನ್ನು ಮಾಡಿದ ನಂತರ ಆ ಒಂದು ಕಪಾಟಿನಲ್ಲಿಟ್ಟಿರುವಂತಹ ಬಟ್ಟೆಯಲ್ಲಿರುವಂತಹ ಏಲಕ್ಕಿಗಳನ್ನು 21 ದಿನಗಳಿಗೊಮ್ಮೆ ಬದಲಾಯಿಸ್ತಾ ಇರಿ. ಹೊಸದಾಗಿ ಪ್ರಯತ್ನ ಮಾಡಿ. 21 ದಿನಗಳಿಗೊಮ್ಮೆ ಹೊಸದಾಗಿ ಪ್ರಯತ್ನವನ್ನು ಮಾಡಬೇಕು. ಕ್ಲಿಯರಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಹೇಳಿರುವಂಥ ಎಲ್ಲ ಪಾಯಿಂಟ್ಗಳನ್ನು ಮಿಸ್ ಮಾಡದೆ ಮಾಡಿ. ಡೆಫಿನೆಟ್ಲಿ 100ಕ್ಕೆ 100ರಷ್ಟು ನಿಮಗೆ ದುಡ್ಡು ಬರುವುದು, ನಿಮ್ಮ ಹತ್ತಿರ ದುಡ್ಡು ಬರುವಂಥದ್ದು ಸತ್ಯವಾದಂಥ ಮಾತು. ಇದನ್ನು ಯಾರೂ ಸಹ ತಪ್ಪಾಗಿ ಭಾವಿಸದೆ ಇದನ್ನು ಕ್ರಮಬದ್ಧವಾಗಿ ಮಾಡಿದರೆ ನಿಮ್ಮಲ್ಲಿ ಧನಲಕ್ಷ್ಮಿಯ ಸುರಿಮಳೆ ಆಗುವುದಂತೂ ಸತ್ಯ. ಓಕೆ, ಥ್ಯಾಂಕ್ ಯು.